ಮಂಗನ ಹಾವಳಿಗೆ ಗ್ರಾಮಸ್ಥರು ಸುಸ್ತು ಸ್ವಲ್ಪ ಯಾಮಾರಿದ್ರು ಕೂಡ ಡೆಡ್ಲಿ ಅಟ್ಯಾಕ್ ಮಾಡೋದು ಗ್ಯಾರಂಟಿ. ಸ್ವಲ್ಪ ಯಾಮಾರಿದ್ರು ಕೂಡ ಡೆಡ್ಲಿ ಅಟ್ಯಾಕ್ ಮಾಡೋದು ಗ್ಯಾರಂಟಿ. ಮಂಗನ ಕಾಟಕ್ಕೆ ಅಂತರವಳ್ಳಿ ಗ್ರಾಮಸ್ಥರು ಹೈರಾಣಾಗಿ ಹೋಗಿದ್ದಾರೆ. ಹಾವೇರಿಯ ರಾಣೆಬೆನ್ನೂರು ತಾಲೂಕಿನ ಅಂತರವಳ್ಳಿ ಗ್ರಾಮ ಇದು. ಸುಮಾರು 10ಕ್ಕೂ ಹೆಚ್ಚು ಜನರನ್ನ ಕಚ್ಚಿದೆ ಒಂದು ಕಿರಿಕೋತಿ. ಕೋತಿಯನ್ನ ಸೆರೆ ಹಿಡಿಯೋದಕ್ಕೆ ಜನ ಮುಂದಾಗಿದ್ದಾರೆ. ಕೈಯಲ್ಲಿ ಬಡಿಗೆಯನ್ನ ಹಿಡ್ಕೊಂಡು ಮಂಗನಿಗಾಗಿ ಗ್ರಾಮಸ್ಥರು ರೌಂಡ್ಸ್ ಹೊಡಿತಾ ಇದ್ದಾರೆ. ಯಾಕಂತಂದ್ರೆ ಸಿಕ್ಕಾಪಟ್ಟೆ ಅದರ ಹಾವಳಿ ಜಾಸ್ತಿ ಆಗಿದೆ. ಅದಕ್ಕೆ ರೋಸ್ ಹೋಗಿದ್ದಾರೆ ಆ ಭಾಗದ ಜನ. ಎಷ್ಟರ ಮಟ್ಟಿಗೆ ಹಾವಳಿ ಇದೆ ಅಂತ ಅಂದ್ರೆ ಎಲ್ರಿಗೂ ಸಿಕ್ದವರಿಗೆ ಅಟ್ಯಾಕ್ ಮಾಡ್ತಾ ಇದೆ. ಸ್ವಲ್ಪ ಏನಾದರೂ ಯಾಮಾರಿದ್ರು ಕೂಡ ಡೆಡ್ಲಿ ಅಟ್ಯಾಕ್ ಮಾಡಿಬಿಡತ್ತೆ ಆ ಕಿರಿಕೋತಿ. ದೃಶ್ಯದಲ್ಲಿ ಗಮನಿಸ್ತಾ ಇದೀವಲ್ಲ, ಅಂತರವಳ್ಳಿ ಹಾವೇರಿಯಲ್ಲಿರುವಂತಹ ಒಂದು ಗ್ರಾಮ ಇದು. ಕೋತಿಯನ್ನ ಸೆರೆ ಹಿಡಿಯೋದಕ್ಕೆ ಜನ ಮುಂದಾಗಿದ್ದಾರೆ. ಕೈಯಲ್ಲಿ ಬಡಿಗೆಯನ್ನ ಹಿಡ್ಕೊಂಡು ಆ ಮಂಗನನ್ನ ಸೆರೆ ಹಿಡಿಯೋದಕ್ಕೆ ಗ್ರಾಮಸ್ಥರು ರೌಂಡ್ಸ್ ಹಾಕ್ತಾ ಇದ್ದಾರೆ. ರಮೇಶ್ ನಮ್ಮ ಪ್ರತಿನಿಧಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ರಮೇಶ್, ಮಂಗನಿಂದಾಗಿ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇದೆ, ಬಹಳಷ್ಟು ಜನಕ್ಕೆ ಅಟ್ಯಾಕ್ ಕೂಡ ಮಾಡಿದೆ ಅಂತ ಗೊತ್ತಾಗ್ತಾ ಇದೆಯಲ್ಲ, ಅದನ್ನ ಸೆರೆ ಹಿಡಿಯೋದಕ್ಕೆ ಏನೆಲ್ಲ ಟ್ರೈ ಮಾಡ್ತಾ ಇದ್ದಾರೆ, ಏನ್ ಡೀಟೇಲ್ಸ್ ಇದೆ? ಈ ಒಂದು ಘಟನೆ ನಡೆದಿರುವಂತದ್ದು ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಅಂತರವಳ್ಳಿ ಗ್ರಾಮದಲ್ಲಿ ಕಳೆದ 2 ದಿನಗಳಿಂದನೂ ಕೂಡ ಈ ರೀತಿಯಾಗಿರ್ತಕ್ಕಂಥ ಮಂಗನ ಹಾವಳಿ ಈಗಾಗಲೇ ಹೆಚ್ಚಾಗಿರುವಂತದ್ದು. ಅದು ಒಂಟಿಯಾಗಿ ಮನೆಗಳಿಗೆ ಅಥವಾ ಮಹಿಳೆಯರು ಹೊರಗಡೆ ಏನಾದ್ರು ಕೆಲಸವನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅಥವಾ ಪುರುಷರು ಏನಾದ್ರು ರೈತಾಪಿ ವರ್ಗದವರು ಹೊರಗೆ ಹೋಗುವಂತಹ ಸಂದರ್ಭದಲ್ಲಿ ಏನಂತಂದ್ರೆ ಏಕಾಏಕಿ ಗಿಡದಲ್ಲಿ ಇರುವಂತಹ ಅಥವಾ ಮನೆಯ ಮೇಲ್ಭಾಗದಲ್ಲಿ ಇರುವಂತಹ ಒಂಟಿ ಮಂಗ ಈಗಾಗಲೇ ಮನಸೋ ಇಚ್ಛೆ ಬಂದು ಈಗಾಗಲೇ ದಾಳಿ ಮಾಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಅನೇಕ ಕೈಕಾಲು ಆಗಿರ್ಬೋದು ಅಥವಾ ತಲೆ ಹಿಂಭಾಗ ಆಗಿರ್ಬೋದು, ಕೆಲವರ ಬೆನ್ನು ಆಗಿರ್ಬೋದು ಈಗಾಗಲೇ ಪರಚಿ ಗಾಯಗೊಳಿಸಿರುವ ಹಿನ್ನೆಲೆಯಲ್ಲಿ ಈಗಾಗಲೇ ಸುಮಾರು 10ಕ್ಕೂ ಅಧಿಕ ಆಗಿರ್ತಕ್ಕಂಥ ಜನರು ಈಗಾಗಲೇ ರಾಣೆಬೆನ್ನೂರು ತಾಲೂಕು ಆಸ್ಪತ್ರೆಗೆ ದಾಖಲಾಗಿ ಅದಕ್ಕೆ ಸಂಬಂಧಪಟ್ಟಂತ ಚಿಕಿತ್ಸೆಯನ್ನು ಈಗಾಗಲೇ ಪಡೆದಿರುವಂತದ್ದು. ಜೊತೆಗೆ ಈಗ ಏನೋ ಬಂದ ಮಾಹಿತಿ ಪ್ರಕಾರ ಇನ್ನೂ ಕೆಲವೊಂದಿಷ್ಟು ಜನರ ಮೇಲೆ ಈಗಾಗಲೇ ಆ ಒಂದು ಏನು ಮಂಗಗೆ ಅಥವಾ ಹುಚ್ಚು ಹಿಡಿದಿದೆಯಾ ಅಥವಾ ಮತ್ತೆ ಏನಾದ್ರೂ ಬೇರೆ ರೀತಿಯ ಸಮಸ್ಯೆ ಆಗಿದೆ ಅನ್ನೋದು ಗೊತ್ತಿಲ್ಲ. ಆದ್ರೆ ಮಂಗ ದಾಳಿ ಮಾಡ್ತಾ ಇರೋದಂತೂ ನಿಜ. ಆದ್ರೆ ಈಗ ಮತ್ತೆ ಸದ್ಯ ಬಂದಿರೋ ಮಾಹಿತಿ ಪ್ರಕಾರ ಇನ್ನೂ 2-3 ಜನರ ಮೇಲೆ ಈಗಾಗಲೇ ದಾಳಿ ಮಾಡಿರುವಂತದ್ದು. ಹೀಗಾಗಿ ಗ್ರಾಮಸ್ಥರೇ ಅಂದ್ರೆ ಆ ಅಂತರವಳ್ಳಿ ಗ್ರಾಮದ ಗ್ರಾಮಸ್ಥರು ಈಗಾಗಲೇ ಕೈಯಲ್ಲಿ ದೊಣ್ಣೆಯನ್ನ ಹಿಡಿದುಕೊಂಡು ಅವರ ಒಂದು ರಕ್ಷಣೆಗೆ ಆಗಲೇ ಮುಂದಾಗಿರುವಂತದ್ದು. ಅಥವಾ ಆ ಕೋತಿಯನ್ನ ಎಲ್ಲಿ ಹೋಗುತ್ತೆ ಅನ್ನುವಂಥದ್ದನ್ನ ಫಾಲೋ ಅಪ್ ಮಾಡಿ ಆ ಒಂದು ಕೋತಿಯನ್ನ ಅವರೇ ಖುದ್ದು ಹಿಡಿಯುವಂತಹ ಕೆಲಸಕ್ಕೆ ಹೀಗಾಗಿ ಮುಂದಾಗಿರುವಂತದ್ದು. ಈಗ ವಿಷಯ ತಿಳಿದಿರುವಂತಹ ಏನು ರಾಣೆಬೆನ್ನೂರಿನ ಅರಣ್ಯ ಅಧಿಕಾರಿಗಳೇನಾದರೆ ಆ ಒಂದು ಮಂಗನನ್ನ ಹಿಡಿಯುವಂತಹ ಕಾರ್ಯಾಚರಣೆಗೆ ಈಗಾಗಲೇ ಮುಂದಾಗಿರುವಂತದ್ದು. ಕೊನೆಯ ಪಕ್ಷ ಏನಂತಂದ್ರೆ ಬಲೆ ಮತ್ತು ಜೊತೆಗೆ ಅರವಳಿಕೆ ಮದ್ದನ್ನ ಕೊಡುವ ಮೂಲಕ ಮಂಗನನ್ನ ಹಿಡಿಯಲಿಕ್ಕೆ ಸಾಧ್ಯನಾ ಅನ್ನುವಂಥದ್ದು. ದಾವಣಗೆರೆ ಮತ್ತು ಶಿವಮೊಗ್ಗದಿಂದ ಆ ನುರಿತ ಏನು ಅರವಳಿಕೆ ಕೊಡುವಂತಹ ತಜ್ಞರನ್ನ ಕರೆಸುವಂತಹ ಎಲ್ಲ ತಯಾರಿಯನ್ನ ಈಗಾಗಲೇ ಮಾಡ್ತಾ ಇರುವಂತದ್ದು. ಸದ್ಯದ ಮಟ್ಟಿಗೆ ಏನಂತಂದ್ರೆ ಜನರನ್ನು ಯಾವುದೇ ಕಾರಣಕ್ಕೂ ಹೊರಗಡೆ ಬಾರದ ರೀತಿಯಲ್ಲಿ ಅಧಿಕಾರಿಗಳು ಅಂದ್ರೆ ಗ್ರಾಮ ಪಂಚಾಯತಿ ಆಗಿರ್ಬೋದು ಅಥವಾ ಸಂಬಂಧಿಸಿದಂತಹ ಅರಣ್ಯ ಅಧಿಕಾರಿಗಳು ಏನಿದ್ದಾರೆ ಅವರೆಲ್ಲರೂ ಕೂಡ ಈಗಾಗಲೇ ಡಂಗೂರ ಸಾರ್ತಾ ಇದ್ದಾರೆ. ಪ್ರಭು, ಓಕೆ, ಥ್ಯಾಂಕ್ ಯು ರಮೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.